ಮಹಾರಾಷ್ಟ್ರದ ಬಸ್ ಮೇಲೆ ಜೈ ಕನ್ನಡ ಎಂಬ ಬರಹವನ್ನ ಬರೆಯಲಾಗಿದೆ. ಎಸ್, ಕರ್ನಾಟಕ ಸಾರಿಗೆ ಬಸ್ಗಳಿಗೆ ಮಸಿ ಹಾಕಿದ್ದಕ್ಕೆ ಈಗ ಕೌಂಟರ್ ಅನ್ನ ನೀಡಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ ಕನ್ನಡಿಗರು. ಜೈ ಕನ್ನಡ ಅಂತ ಬರೆದು ಕರವೇ ಕಾರ್ಯಕರ್ತರು ಘೋಷಣೆಗಳನ್ನ ಕೂಗಿದ್ದಾರೆ. ಎಸ್, ಮೊನ್ನೆ ಏನು ಬೆಳಗಾವಿಯಲ್ಲಿ ಚಾಲಕನ ಮೇಲೆ ಹಲ್ಲೆ ಆಯಿತು, ಆ ಒಂದು ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಾದ ಮೇಲೆ ಮಹಾರಾಷ್ಟ್ರದಲ್ಲಿ ಕರುನಾಡಿನ ಬಸ್ಗಳಿಗೆ ಎಂಇಎಸ್ ಪುಂಡರು, ಶಿವಸೇನೆ ಪುಂಡರು ಮಸಿಯನ್ನ ಬಳೆದಿದ್ರು. ಕರ್ನಾಟಕದ ಬಸ್ಗಳ ನೇಮ್ ಪ್ಲೇಟ್ಗೆ ಹಾಗೆ ಬಸ್ಗಳಿಗೆಲ್ಲ ಕೂಡ. ಈಗ ಕರ್ನಾಟಕ ಸಾರಿಗೆ ಬಸ್ಗಳಿಗೆ ಮಸಿ ಹಾಕಿದ್ದಕ್ಕೆ ಇಲ್ಲಿ ಕರವೇ ಕಾರ್ಯಕರ್ತರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಯಾವ ರೀತಿ? ಮಹಾರಾಷ್ಟ್ರದ ಬಸ್ಗಳಿಗೆ ಮಸಿ ಬಳಿಯೋದ್ರ ಮುಖಾಂತರ ಅಲ್ಲ, ಮಹಾರಾಷ್ಟ್ರದ ಬಸ್ಗಳ ಮೇಲೆ ಜೈ ಕನ್ನಡ ಅಂತ ಬರಹವನ್ನ ಬರೆಯೋದ್ರ ಮುಖಾಂತರ ಕನ್ನಡಿಗರು ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಮಹಾರಾಷ್ಟ್ರದ ಬಸ್ನ ಸಿಬ್ಬಂದಿ ಕೈಗೆ ಕನ್ನಡದ ಬಾವುಟವನ್ನ ಕೊಟ್ಟಿದ್ದಾರೆ. ಎಸ್, ಗಮನಿಸ್ತಾ ಇದ್ದೀರಾ ನೀವು ಕೂಡ ಒಂದು ಕಡೆ ದೃಶ್ಯಾವಳಿಗಳಲ್ಲಿ. ಪ್ರತ್ಯುತ್ತರ ನೀಡಿದ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಯಾಕೆ ಈ ರೀತಿ ಮಾಡಿದ್ರು? ಅವರು ಯಾವಾಗ ಕರ್ನಾಟಕದ ಬಸ್ಗಳಿಗೆ ಮಸಿಯನ್ನ ಬಳದ್ರು ಆಗ ರೊಚ್ಚಿಗೆದ್ದಂತಹ ಕನ್ನಡಿಗರು ಈಗ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಎಸ್, ಎರಡೂ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ನೋಡಿ, ಕರ್ನಾಟಕದ ಬಸ್ಗಳ ಮೇಲೆ ಮಹಾರಾಷ್ಟ್ರ ಅಂತ ಹೇಳಿ ಅವರ ಭಾಷೆಯಲ್ಲಿ ಬರೆದು, ಇನ್ನು ಕಂಡಕ್ಟರ್ಗೆ ಯಾವ ರೀತಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಅನ್ನೋದರ ಕುರಿತಾಗಿ ಈಗ ಈ ಮುಖಾಂತರ ಅವರ ಬಸ್ಗಳ ಮೇಲೆ ಜೈ ಕನ್ನಡ ಅಂತ ಬರೆಯೋದ್ರ ಮುಖಾಂತರ, ಹಾಗೆ ಬಸ್ನ ಸಿಬ್ಬಂದಿ ಕೈಗೆ ಕನ್ನಡ ಬಾವುಟವನ್ನು ಕೊಡೋದ್ರ ಮುಖಾಂತರ ಕರ್ನಾಟಕ ಸಾರಿಗೆ ಬಸ್ಗಳಿಗೆ ಮಸಿ ಹಾಕಿದ್ದಕ್ಕೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಕನ್ನಡಿಗರು. ಮಹಾರಾಷ್ಟ್ರದ ಬಸ್ಸಿನ ಮೇಲೆ ಜೈ ಕನ್ನಡ ಅಂತ ಬರೆದ ಕರವೇ ಕಾರ್ಯಕರ್ತರು ನಂತರ ಮಹಾರಾಷ್ಟ್ರದ ಬಸ್ಸಿನ ಸಿಬ್ಬಂದಿಗಳ ಕೈಗೆ ಕನ್ನಡ ಬಾವುಟವನ್ನ ನೀಡಿ ಜೈ ಕರ್ನಾಟಕ ಅಂತ ಹೇಳಿಸಿದ್ರು ಕರವೇ ಕಾರ್ಯಕರ್ತರು. ಎಸ್, ಎರಡೂ ದೃಶ್ಯಾವಳಿಗಳನ್ನು ಗಮನಿಸಬಹುದು. ಮರಾಠರು ವರ್ತಿಸಿರುವಂತಹ ರೀತಿ, ಕನ್ನಡಿಗರು ವರ್ತಿಸಿರುವಂತಹ ರೀತಿ ಎರಡಕ್ಕೂ ಕೂಡ ಎಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಗಮನಿಸ್ತಾ ಇದ್ದೀರಾ. ಕಂಡಕ್ಟರ್ಗೆ, ಬಸ್ಸಿನ ಸಿಬ್ಬಂದಿಗೆ ಯಾವ ರೀತಿ ಮಹಾರಾಷ್ಟ್ರದವರು ಹಿಂಸೆಯನ್ನು ಕೊಟ್ಟು ಬಣ್ಣಗಳನ್ನೆಲ್ಲ ಎರಚೋದ್ರ ಮುಖಾಂತರ, ಬಸ್ಗಳ ಮೇಲೆ ಮಸಿಯನ್ನು ಬಳಿಯೋದ್ರ ಮುಖಾಂತರ ತಮ್ಮ ಪುಂಡಾಟಿಕೆಯನ್ನು ತೋರಿದ್ರು. ಆದರೆ ಕನ್ನಡಿಗರು ನಾವು ವಿಶಾಲ ಹೃದಯದವರು ಅಂತ ಇದಕ್ಕೆ ಹೇಳೋದು. ಯಾಕಂದರೆ ಇಲ್ಲಿ ಯಾರಿಗೂ ಕೂಡ ಚಿತ್ರಹಿಂಸೆಯನ್ನು ಕೊಟ್ಟಿಲ್ಲ, ಅವರು ಮಸಿ ಬಳದ್ರು ಅಂತ ಇಲ್ಲಿ ಕನ್ನಡಿಗರಿಗೂ ಮಹಾರಾಷ್ಟ್ರದ ಬಸ್ಗಳಿಗೆ ಮಸಿಯನ್ನು ಕೂಡ ಬಳದಿಲ್ಲ, ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಯಾವುದೇ ತೊಂದರೆಯನ್ನು ಕೊಡಲಿಲ್ಲ. ಕನ್ನಡಿಗರು ಮಾಡಿದ್ದಿಷ್ಟೇ, ಮಹಾರಾಷ್ಟ್ರದ ಬಸ್ಗಳ ಮೇಲೆ ಜೈ ಕನ್ನಡ ಅಂತ ಬರೆದು ಬಸ್ಸಿನ ಸಿಬ್ಬಂದಿಗಳ ಕೈಗೆ ಬಾವುಟವನ್ನ ಕೊಟ್ಟು ಜೈ ಕರ್ನಾಟಕ ಅಂತ ಹೇಳಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.